ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದ ಜನತಾ ಪ್ರೌಢಶಾಲೆಗೆ ಸವಣೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ಎಂಎಫ್ ಮಾರ್ಕಿ ಶಾಲೆಗೆ ಭೇಟಿ ಕೊಟ್ಟು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಯು ಹತ್ತಿರವಾಗಿದ್ದು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಯಶಸ್ವಿಯಾಗಬೇಕು. ವಿದ್ಯಾರ್ಥಿಗಳು ಶಿಕ್ಷಕರು ಹೇಳುವ ಪಾಠವನ್ನು ಅರ್ಥೈಸಿಕೊಳ್ಳಬೇಕು. ಉನ್ನತ ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು. ಪ್ರತಿದಿನ ಮನೆಯಲ್ಲಿ ವೇಳಾಪಟ್ಟಿ ಹಾಕಿಕೊಂಡು ಓದಬೇಕು. ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಓದಿಗೆ ಹೆಚ್ಚಿನ ಗಮನ ಕೊಟ್ಟು ವಿದ್ಯಾವಂತರಾಗಿ ಶಾಲೆಗೆ ತಂದೆ ತಾಯಂದಿರಿಗೆ ಶಾಲಾ ಶಿಕ್ಷಕರಿಗೂ ಹೆಸರನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಎಂದು ಸಲಹೆ ಕೊಟ್ಟಿದ್ದಾರೆ. ಪರೀಕ್ಷಾ ದಿನ ಪರೀಕ್ಷೆ ಮುಗಿದ ಮತ್ತೆ ಸಾಲಿ ಬರ್ಬೋದು ಅಂದ್ರೆ ನೀವು ಯಾಕಂದ್ರೆ ಟೀಚರ್ಸ್ ಇದ್ರೆ ಏನೋ ಒಂದು ಹೇಳ್ತಾರೆ, ಪ್ರಾಕ್ಟೀಸ್ ಮಾಡ್ತೀವಿ, ನೀವು ಓದ್ತೀವಿ, ಏನಾರು ಮಾಡ್ತೀವಿ. ಮನೆಯಾಗಿದ್ರೆ ಇರಲ್ಲ. ನೀವು ಮನ್ಯಾಗ ಖಾಲಿ ಕೊಡ್ತಾರೆ, ಈಗ ನೋಡಿದ್ರೆ ಕಸ ಹೊಡಿಯೋ ಅಂತ, ಯಾರು ಬಂದು ನೀರು ಕೊಡು ಅಂತಾರೆ ಅಂತಾರೆ ನಿಮ್ಮ ಅವ್ವ. ಈ ಜೊತೆಗೆ ಚಾ ಮಾಡಿ ನಡಿಯತ್ತ, ನಾನು ಬರಂಗಿಲ್ಲ ಹಂಗ ಬಂದಂಗ ಮಾಡಿ ನಡಿಯಲ್ಲ. ಈ ಗಂಡು ಹುಡುಗ ಏನಾಯ್ತು, ಮನ್ಯಾಗ ಖಾಲಿ ಇದ್ಬಿಡ್ಲೆ ಒಂದು ರೌಂಡ್ ಊರಾಗ ಹೋಗಿ ಬರೋಣ, ಬಿಡ್ಲಾರ್ದಂಗೆ ಬರಿಬೇಕು. ಫಸ್ಟ್ ಏನು ಬರ್ತೈತಿ ಅಂತ ಬರಿಬೇಕು. ಬರ್ಲಾರ್ದ ಇಲ್ಲೈತಿ ಅಂದ್ರೆ ಅದಕ್ಕೆ ಏನಾರ ಒಂದು ಉತ್ತರ ಬರ್ತೈತೆ, ಅದನ್ನ ಬರಿಬೇಕು. ಯಾವುದು ಖಾಲಿ ಪೇಪರ್ ಕೊಟ್ಟು ಬರಬಾರ್ದು. ಯಾರು ಎಲ್ಲ ಪೇಪರ್ನು ಹಂಗೆ ಹಂಗೇನು ಬರೋದ್ರೆ ಖಾಲಿ ಪೇಪರ್ ಕೊಟ್ಟು ಬರಬಾರ್ದು. ಯಾರು ಏನು ಬರ್ತೈತಿ ಫಸ್ಟ್ ಬರಿಬೇಕು. ಬರೀದಿರದಂಗೆ ಏನೇನು ಮಾಡ್ಬೇಕಂದ್ರೆ ಫಸ್ಟ್ ಧೈರ್ಯ ಇರ್ಬೇಕು, ಆರಾಮಾಗಿ ಹೋಗ್ಬೇಕು, ಟೆನ್ಷನ್ ಮಾಡ್ಕೋಬಾರ್ದು. ಟೆನ್ಷನ್ ಅಂದ್ರೆ ಏನಪ್ಪ ಬರೋದು ಉತ್ತರನೂ ಬರಲ್ಲ. ಎಲ್ಲ ಓದಿರಿ, ಏನು ಓದಿರಿ, ಸರ್ ಏನು ಹೇಳ್ಕೊಡ್ತಾರ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರಿ, ಚೆನ್ನಾಗಿ ಓದಿರಿ, ಶಾಲೆ ಬಂದು ಏನೋ ಮಾಡಿರಿ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಆದ ಶ್ರೀ ಪ್ರಕಾಶ್ ನಿರ್ವಾಣಿ, ಪಿಬಿ ಮುಳ್ಳಳ್ಳಿ, ಎಚ್ಕೆ ಪಾಟೀಲ್, ಜಿಆರ್ ಬಂಕಾಪುರ್, ಬಿಎಫ್ ಹುಲ್ಲೂರು, ಶ್ರೀಮತಿ ಪಿಎಚ್ ಭಜಂತ್ರಿ, ಎಂಎಚ್ ಅಂಕನಾಳ, ನಾಗರಾಜ್ ಹೊಸಳ್ಳಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.